ಆಲ್ ರೈಟ್, ಎರಡನೇ ಭಾಗದ ಚರ್ಚೆಗೆ ನಾವು ಬರ್ತಾ ಇದ್ದೀವಿ ಈಗ. ಹಾಗಿದ್ದರೆ ಪ್ರಶ್ನೆ ಬಹು ಸಹಜವಾಗಿ ಉದ್ಭವ ಆಗಬೇಕು. ಕಾಂಗ್ರೆಸ್ಸಿನ ಲೀಡರ್ಗಳಿಗೂ ಬರಬೇಕು, ಬಿಜೆಪಿ ಲೀಡರ್ಗಳಿಗೂ ಬರಬೇಕು ಈ ಪ್ರಶ್ನೆ. ಇಷ್ಟೆಲ್ಲ ಆದ ಮೇಲೆ ಉತ್ತರ ಪ್ರದೇಶವನ್ನು ಯಾರು ಹಿಡಿದಿಟ್ಟುಕೊಳ್ಳುತ್ತಾರೋ ಅವರೇ ದೇಶವನ್ನು ಆಳುತ್ತಾರೆ ಅಂತ ನಮ್ಮ ಅರುಣ್ ಬಡಿಗೇರ್ ತುಂಬ ಸರಿ ಹೇಳ್ಬಿಟ್ಟಿದ್ದಾರೆ. ಮಾತಿಲ್ಲ ಅಂತ ನಾನು ಹೇಳಿಲ್ವಲ್ಲ. ಹಾಗಾದ್ರೆ ಇಲ್ಲಿ ಹಿಡಿದ್ರು ಯಾಕಾಗಲ್ಲ? ಅರ್ಧಂಬರ್ಧ ಆಯ್ತಲ್ಲ, ಯಾಕಾಗಲ್ಲ? ಆ ಕಡೆನೂ ಇಲ್ಲ ಈ ಕಡೆ. ಹಾಗಾದ್ರೆ ಅವರಲ್ಲಿ ಸೋತ್ರು, ಬಿಜೆಪಿ ಯಾಕೆ ಸೋಲಿಲ್ಲ? ದಿಸ್ ಇಸ್ ವೈ ಐ ಆಮ್ ಸೇಯಿಂಗ್, ಭಾರತದ ಭಿನ್ನತೆ ಮತ್ತು ವೈವಿಧ್ಯತೆ ಹೇಗಿದೆಯೋ ಅದೇ ಥರ ಚುನಾವಣೆಯೂ ನಡೆದಿದೆ ಈ ಸರಿ. ಭಿನ್ನವಾಗಿ ವಿವಿಧ ಇದರಲ್ಲಿ ಕೆಲವು ರಾಜ್ಯಗಳಲ್ಲಿ ಪ್ರಾಂತ್ಯವಾರು ನಿರ್ಧಾರಗಳಾದಂಗಿದೆ, ಇನ್ಕ್ಲೂಡಿಂಗ್ ಕರ್ನಾಟಕ. ಓಲ್ಡ್ ಮೈಸೂರು ಕರ್ನಾಟಕ, ಹಳೆ ಮೈಸೂರು ಪ್ರದೇಶ ಬಿಜೆಪಿ ಪರವಾಗಿ ಅಲೆಯಂತೆ ಓಟ್ ಹಾಕತ್ತೆ, ಕಲ್ಯಾಣ ಕರ್ನಾಟಕದಲ್ಲಿ ಓಟ್ ಹಾಕಲ್ಲ ಅಂದ್ರೆ ಏನು ಕಾರಣ ಇರುತ್ತೆ? ಪ್ರಾಂತ್ಯಗಳಲ್ಲಿ ಬದಲಾವಣೆ ಆದಂಗೆ ಕಾಣಿಸ್ತಾ ಇದೆ ಇದು. ಹಾಗಾದ್ರೆ ಬಿಜೆಪಿ ಇದೆ ಫೇಲ್ಯೂರ್, ಯಾಕಂದ್ರೆ 60 ಸೀಟ್ ಕಡಿಮೆ ಆಗಿದೆ. ಟೆಕ್ನಿಕಲಿ ಫೇಲ್, ನೋ ಡೌಟ್ ಅಬೌಟ್ ಇಟ್. ಬಟ್ ಪ್ರಾಕ್ಟಿಕಲಿ ನೋಡ್ಕೊಳ್ಳಿ ಈ ಕಡೆಯಿಂದ ಈಗ ಹೇಗೆ ಹೇಳ್ತೀನಿ. ಒಡಿಶಾ 25 ವರ್ಷ 29 ವರ್ಷ ಆದ ಮೇಲೆ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಹಿಡಿತಾ ಇದೆ ಅಸೆಂಬ್ಲಿನಲ್ಲಿ, ಕರೆಕ್ಟ್? ಲೋಕಸಭೆಯಲ್ಲಿ ಬಿಜೆಡಿನ ಮಕಾಡೆ ಮಲಗಿಸಿ ಸೀಟ್ಗಳನ್ನು ತಗೊಂಡಿದೆ, ಕರೆಕ್ಟ್? ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಿ ಸ್ಥಾನ ಗೆಲ್ಲಲಿಕ್ಕೆ ಆಗದಿದ್ದರೂ ವಿಪರೀತವಾಗಿ ತನ್ನ ಪರ್ಸೆಂಟೇಜ್ ಆಫ್ ವೋಟ್ಸ್ ರೈಸ್ ಮಾಡಿಕೊಂಡಿದೆ, ಕರೆಕ್ಟ್? ಸ್ವಾತಂತ್ರ್ಯಾನಂತರದ ಚುನಾವಣೆಯಲ್ಲಿ ಎಂದೂ ಆಗದೇ ಇರೋ ರೀತಿ ಕೇರಳದಲ್ಲಿ ಒಂದು ಸೀಟ್ ಗೆದ್ದುಬಿಟ್ಟಿದೆ. ಕರ್ನಾಟಕದಲ್ಲಿ ಮಕಾಡೆ ಮಲಗಿಕೊಳ್ಳಬಹುದೇನೋ ಅನ್ನುವ ಸ್ಥಿತಿಯಲ್ಲೂ 17 ಸ್ಥಾನ ಹಿಡಿದಿಟ್ಕೊಂಡ್ಬಿಟ್ಟಿದೆ. ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಅಂತ ಸ್ಟ್ರಾಂಗ್ ಮ್ಯಾನ್ ವಿರುದ್ಧ ನಿಂತು ಸೆಣಸಾಡಿ ಧೂಳಿಪಟ ಮಾಡಿ ಗೆದ್ದಿದೆ. ತೆಲಂಗಾಣನಲ್ಲಿ 6 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ಸಿನ ವಿರುದ್ಧ ಸಮವಾಗಿ ಸೆಣಸಿ ಗೆದ್ದಿದೆ, ಕರೆಕ್ಟ್? ದೀಸ್ ಆರ್ ಆಲ್ ಗುಡ್ ಪಾಯಿಂಟ್ಸ್. ಗುಜರಾತ್ನಲ್ಲಿ ಸ್ವೀಪ್ ಮಾಡಿದೆ, ಮಧ್ಯಪ್ರದೇಶನ ಸ್ವೀಪ್ ಮಾಡಿಕೊಂಡಿದೆ, ಹಿಮಾಚಲ ಪ್ರದೇಶನ ಸ್ವೀಪ್, ಛತ್ತೀಸ್ಗಢನ ಸ್ವೀಪ್ ಮಾಡಿಕೊಂಡಿದೆ. ಇವೆಲ್ಲ ಗುಡ್ ಅಲ್ವಾ? ಅರುಣಾಚಲ ಪ್ರದೇಶದ ಅಸೆಂಬ್ಲಿನ ಗೆದ್ದಿದೆ, ಇವೆಲ್ಲ ಗುಡ್ ಅಲ್ವಾ? ಆದರೂ ಯಾಕೆ ಗುಡ್ ಅನ್ನಿಸ್ತಿಲ್ಲ? ದ ರೀಸನ್ ಇಸ್ ಸಿಂಪಲ್. ಎವ್ರಿಬಡಿ ವಾಂಟೆಡ್ ಅಂಡ್ ಎಕ್ಸ್ಪೆಕ್ಟೆಡ್ ಈ ದೇಶದಲ್ಲಿ ಬಿಜೆಪಿನ ಪ್ರೀತಿಸ್ಕೊಳ್ಳೋರು ಬಿಜೆಪಿಗೆ ಸ್ವಯಂ ಬಹುಮತ ಬರುತ್ತದೆ. ಅದು ಯಾವಾಗ ಬರಲಿಲ್ವೋ ಎಲ್ಲ ಗುಡ್ ಥಿಂಗ್ಸುವೆ ಹುಣಸೆ ಹಣ್ಣನ್ನು ತಗೊಂಡೋಗಿ ಸಮುದ್ರಕ್ಕೆ ಹಾಕದಂಗೆ ಆಯಿತು. ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಎಕ್ಸಾಕ್ಟ್ಲಿ. ಜಸ್ಟ್ ಸಿ ನಂಬರ್ 2, ಎಲ್ಲ ಕಡೆ ಅವರು ಲೆಕ್ಕ ಹಾಕದಂಗೆ ನಡ್ಕೊಂಡು ಹೋಗಿದೆ. ಆದರೆ ಎಡವಿರುವುದು ಎಲ್ಲಿ ಎಂದರೆ ನಾವು ಎಡವುವುದೇ ಇಲ್ಲ ಅಂದುಕೊಂಡಿದ್ದ ಜಾಗಗಳಲ್ಲಿ ಅವರು, ವಿಚ್ ಈಸ್ ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಬಂಗಾಳ. ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಎಡವಿದರೂ ಕರ್ನಾಟಕದಲ್ಲಿ ಇನ್ನೊಂದು 3 ಸ್ಥಾನ, ರಾಜಸ್ಥಾನದಲ್ಲಿ ಇನ್ನೊಂದು 6 ಸ್ಥಾನ, ಮಹಾರಾಷ್ಟ್ರದಲ್ಲಿ ಇನ್ನೊಂದು 8 ಸ್ಥಾನನೋ 6 ಸ್ಥಾನನೋ ಪಡೆದಿದ್ದರೂ ಇವತ್ತಿನ ಈ ಟಾಕ್ ಏನಿದೆ, ದಿಸ್ ಇಸ್ ಆಂಟಿ ಮೋದಿ ಅನ್ಕೋತಿದ್ದಾರೆ, ಅದು ಇರ್ತಾನೆ ಇರ್ತಿರಲಿಲ್ಲ. ಉತ್ತರ ಪ್ರದೇಶದಲ್ಲಿ ಎಡವಿದರೂ ಪಶ್ಚಿಮ ಬಂಗಾಳದಲ್ಲಿ ನನ್ನ ಪ್ರಕಾರ ಬಿಜೆಪಿಯವರು ಹವಾ ಎಪ್ಸಿದ್ರೆ ಹೊರತು ಅವರಿಗೆ ಗ್ರೌಂಡಲ್ಲಿ ಅದು ಇರಲೇ ಇಲ್ಲ. ಹವಾ ಎಪ್ಸಿದ್ರು ಅವರು. ಶಿ ವಾಸ್ ಮೋರ್ ಪವರ್ಫುಲ್. ಹರ್ ಕಾಂಬಿನೇಷನ್ ವಾಸ್ ಕರೆಕ್ಟ್ ಅಂಡ್ ಗುಡ್. ಬಿಕಾಸ್ ಕಮ್ಯುನಿಸ್ಟ್ ಹ್ಯಾವ್ ಕೊಲಾಪ್ಸ್ಡ್, ಕಾಂಗ್ರೆಸ್ ಹ್ಯಾಸ್ ಕೊಲಾಪ್ಸ್ಡ್. ಹಾಗಾಗಿ ಪಶ್ಚಿಮ ಬಂಗಾಳ ಬಿಟ್ಟೇ ಬಿಡೋಣ. ಆದರೂ ಉತ್ತರ ಪ್ರದೇಶದಲ್ಲಿ ಕುಸಿದಿದ್ದರೂ ಈ 3 ಜಾಗದಲ್ಲಾದರೂ ಇವ್ರಿಗೆ ಅದು ಬಂದಿದ್ದಿದ್ರೆ ಈ ಟಾಕ್ ನಡೀತಾನೆ ಇರ್ತಿರ್ಲಿಲ್ಲ. ಹಾಗಾಗಿ ಬಿಜೆಪಿ ಭಾಗಶಃ ಗೆದ್ದಿದೆ ಮತ್ತು ಭಾಗಶಃ ಸೋತಿದೆ. ಕಾಂಗ್ರೆಸ್ ಭಾಗಶಃ ಗೆದ್ದಿದೆ, ಭಾಗಶಃ ಸೋತಿದೆ. ಇದೇ ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ 20 ಸ್ಥಾನ ಬಂದು, ತೆಲಂಗಾಣದಲ್ಲಿ ಫುಲ್ ಟು ಫುಲ್, ಮಧ್ಯಪ್ರದೇಶದಲ್ಲಿ ಬಿಜೆಪಿಗೆ ಬಂದಿರೋಂಗೆ ಫುಲ್ ಟು ಫುಲ್ ಬಂದು, ಜಸ್ಟ್ ಇಮ್ಯಾಜಿನ್ ದ ಸಿಚುಯೇಷನ್. ಕಾಂಗ್ರೆಸ್ಗೆ ಏನಾಗ್ತಿತ್ತು? ಸರ್ಕಾರ ಮಾಡ್ಬೋದಿತ್ತೇನೋ INDIA ಒಕ್ಕೂಟ ಬಹುಶಃ.
ಹೌದು. ಹಾಗಾಗಿ ಇಬ್ಬರಿಗೂ ಆಗಿದೆ. ಸೊ ದೇರ್ ಈಸ್ ಎ ಲೆಸನ್, ಪಾಠ ಇಬ್ಬರಿಗೂ. ನಾವು ಸ್ಟ್ರಾಂಗ್ ಇರೋ ಜಾಗದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಕಡೆ ನೀವು ಮಕಾಡೆ ಮಲಗಿದ್ದೀರಿ, ಲೈಕ್ ಕರ್ನಾಟಕ ಆ್ಯಂಡ್ ತೆಲಂಗಾಣ. ನಾವು ಸ್ಟ್ರಾಂಗ್ ಇದ್ದೀವಿ ಅಂದ್ಕೊಂಡಿದ್ದಂಥ ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರದಲ್ಲಿ ಅವರೂ ಮಲಗಿದ್ದಾರೆ ಮಕಾಡೆ. ಅದಕ್ಕೆ ಹೇಳಿದ್ದು ದೇಶದ ಜನ ಈ ಬಾರಿ ರಾಜ್ಯವಾರು, ಪ್ರಾಂತ್ಯವಾರು ಮತ ಹಾಕದಂಗೆ ಕಾಣಿಸ್ತಾ ಇದೆ ನನಗೆ ಅಂತ. ದ ಸೆಕೆಂಡ್ ಲೆಸನ್ ಟು BJP ಮಾತ್ರ. ಸೆಕೆಂಡ್ ಲೆಸನ್, ಇಫ್ BJP ಹ್ಯಾಡ್ ಗೈನ್ಡ್ 280+ ಅಂತ ಇಟ್ಕೊಳ್ಳೋಣ, ಈ ಬಾರಿಯೂ 280+, ಮೇ ಬಿ BJP ವುಡ್ ಹ್ಯಾವ್ ಬಿನ್ ಮೋರ್ ಅರೋಗೆಂಟ್. ಇನ್ನೂ ಅರೋಗೆಂಟ್ ಆಗಿ ಮೇ ಬಿ ಯಾವನ್ ನಮ್ಮನ್ನು ಮುಟ್ಟವ್ನು ನೋಡೇ ಬಿಡ್ತೀವಿ ಅಂತ. ಐ ಥಿಂಕ್ ಮತದಾರ ಒಂದು ಸಂದೇಶ ಕಳಿಸಿದ್ದಾನೆ, ಇದೇ ಥರ ಮಾಡಿದ್ರೆ ಪಾಠ ಕಲಿಸ್ತೀವಿ, ಸಾಧ್ಯ ಇಲ್ಲ ಅದು ಅನ್ನೋ ಥರ. ಎಸ್. ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಇದೆಯಲ್ಲ, ಅದನ್ನು ಮತದಾರ ಚೆನ್ನಾಗಿ ತೋರಿಸಿದ್ದಾನೆ. ಬರೀ ಅಭಿವೃದ್ಧಿ ಮತ್ತು ಭಾವನಾತ್ಮಕ ವಿಷಯ ಎರಡೂ ಆಗತ್ತೆ ಅಂತಲ್ಲ, ಅಥವಾ BJP ಕಡೆಗೆ ಹೇಳ್ತಿರೋದು, ಕಾಂಗ್ರೆಸ್ ಕಡೆಗೂ ಹೇಳ್ತೀನಿ ಏನು ಅಂತ. ಬರೀ ಅದು ಕೊಡು, ಇದು ಕೊಡು, ಶಕ್ತಿನೂ ಕೊಡು, ಲಕ್ಷ್ಮಿನೂ ಕೊಡು, ಭವಾನಿ ಯಾವ್ದು ಬೇಕಾದ್ರೂ ಸೇರಿಸು, ಕೊಡು 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 ಅಂತ ಕೊಟ್ಟರೂ ವರ್ಕ್ ಆಗಲ್ಲ. ಆಗಲಿಲ್ಲ ಕರ್ನಾಟಕದಲ್ಲಿ. ಆಂಧ್ರದಲ್ಲಿ ಜಗನ್ ರೆಡ್ಡಿ ಅದೇ ಥರದ್ದೇ ಎಲ್ಲ ಕೊಟ್ಟಿದ್ದಿದ್ದು, ಆಗಲಿಲ್ಲ. ಅಯೋಧ್ಯೆಯನ್ನು ಮಾಡಿದ ಕಾರಣಕ್ಕೆ ನಮ್ಮನ್ನು ಉತ್ತರ ಪ್ರದೇಶದಲ್ಲಿ ಪ್ರಶ್ನೆ ಮಾಡೋರು ಇಲ್ಲ ಅಂತ ಎಲ್ಲ ಅನ್ಕೋತಾ ಇದ್ರು, ಆಗಲಿಲ್ಲ. ಸೊ ಪ್ರತಿ ಚುನಾವಣೆಯಲ್ಲಿ ಅವೆಲ್ಲದವನ್ನು ಮೀರಿದ ಇನ್ನೊಂದು ಚೂರೇನೋ ಬೇಕು. ಆ ಚೂರನ್ನು ಹಿಡಿಯುವುದರಲ್ಲಿ BJP 4 ರಾಜ್ಯಗಳಲ್ಲೂ, ಕಾಂಗ್ರೆಸ್ 2-3 ರಾಜ್ಯಗಳಲ್ಲೂ ವಿಫಲವಾಗಿವೆ. ಹಾಗಾಗಿ ಫಲಿತಾಂಶ ಹಿಂಗೆ ಬಂದು ಕೂತಿದೆ. ಅಲ್ಲ ಸರ್, ಫಸ್ಟ್ ಫೇಸಲ್ಲಿ 100-103 ಸ್ಥಾನ, 106 ಸ್ಥಾನಗಳು ನಡೆದ ಚುನಾವಣೆ ಇದರಲ್ಲಿ ಎಲ್ಲ ಒಂದು ಕಡೆ 60-65 ಸ್ಥಾನಗಳು ಇಂಡಿನೇ ಒಕ್ಕೂಟ ಗೆದ್ದಿದೆ ಅಂತ ಹೇಳ್ತಾ ಇದೆ ರಿಪೋರ್ಟ್ಸ್. ಹಾಗಾಗಿ ಅವತ್ತು ಸರಿ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಎಲ್ಲ ಒಂದ್ ಕಡೆ ಇನ್ನೂ ಡೌನ್ ಫಾಲ್ ಆಗ್ತಿತ್ತ ಅಂತ. ಯಾರ್ದು? BJP ಇದೆ, NDAದು. ಅದು ನನಗೆ ಸಂಬಂಧವಿಲ್ಲ. ಚುನಾವಣಾ ಕಂಟೆಸ್ಟ್ ಮಾಡಿರೋ ಪೊಲಿಟಿಕಲ್ ಪಾರ್ಟಿಗಳು, ಅಭ್ಯರ್ಥಿಗಳು ಅದನ್ನೆಲ್ಲ ಚಿಂತೆ ಮಾಡಬೇಕಾಗುತ್ತೆ. ಈ ಪೇಸಲ್ಲಿ ಏನು ಮಾಡೋಣ, ಆ ಪೇಸಲ್ಲಿ ಏನು ಮಾಡೋಣ. ನನಗೆ ಭಾರತವಾಗಿ ನೋಡ್ತೀನಿ ಅಷ್ಟೇ. ನನಗೆ ಅದೆಲ್ಲ ಇಷ್ಟ, ನನಗೆಲ್ಲ ಅವೆಲ್ಲ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಇಂಟ್ರೆಸ್ಟ್ ಇರೋದು ಭಾರತದಾಗಿ ಫಲಿತಾಂಶ ಏನು ಅಂತ. ನಾಳೆ ಅಮೆರಿಕಾಲ್ ಕೂತಿದ್ರೆ ಫಸ್ಟ್ ಪೇಸಲ್ಲಿ ಹಿಂಗಾಯ್ತಂತೆ, ಸೆಕೆಂಡ್ ಪೇಸಲ್ಲಿ ಹಿಂಗಾಯ್ತು, ಏನಂತೆ ರಿಸಲ್ಟ್ ಅಂತಾರೆ ಅಷ್ಟೇ. ದಟ್ಸ್ ಆಲ್. ಫಿಲಮ್ನಲ್ಲಿ ಫಸ್ಟ್ ಹಾಫಲ್ಲಿ ಅವ್ನು ಹಿಂಗೆ ಮಾಡ್ಕೊಂಬಂದು ಸೆಕೆಂಡ್ ಹಾಫಲ್ಲಿ ಹಿಂಗೆ ಮಾಡ್ಕೊಂಬಂದಿದ್ರೆ ಹೆಂಗಿರ್ತಿತ್ತು ಅಂತ. ಫಿಲಮ್ ಹೆಂಗಿದೆ ಎಳೆಯ ಅಂತಾರೆ. ಓವರ್ ಆಲ್ ಫಿಲಮ್ ಕೇಳ್ತಾರೆ. ಕ್ಲೈಮ್ಯಾಕ್ಸ್ What we are talking is a overall movie. Climax. The democratic movie. The brilliant movie called Bharat.